ಮುತ್ತು ಹೊಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾತನಾಡುವ ಮೊದಲು 100 ಬಾರಿ ಯೋಚನೆ ಮಾಡಬೇಕು. ಶಿವಾನಂದ ಪಾಟೀಲ್ ಅವರ ಹೇಳಿಕೆಯ ವಿಚಾರಕ್ಕೆ ಬಿಜೆಪಿ ಮುಗಿಬಿದ್ದಿದೆ. ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಪದೇ ಪದೇ ವಿವಾದಾತ್ಮಕ ಹೇಳಿಕೆ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಬಿಜೆಪಿಯ ಕಲಿಗಳು ಕೆಂಡ ಕಾರ್ತಿದ್ದಾರೆ. ಸರ್ಕಾರ ರೈತರ ಶಾಪಕ್ಕೆ ಗುರಿಯಾಗುತ್ತೆ ಅಂತ ಹೇಳಿ ವಿಪಕ್ಷ ನಾಯಕರು ಗುಡುಗಿದ್ದಾರೆ. ಸಚಿವರಿಗೆ ಸಿಎಂ ಬುದ್ಧಿ ಹೇಳಿ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಆಗ್ರಹಿಸಿದ್ದಾರೆ. ಇದು ದುರಹಂಕಾರ, ಪ್ರಜ್ಞೆಯನ್ನು ಕಳೆದುಕೊಂಡ ಮಾತು ಅಂತ ಹೇಳಿ ಸಿಟಿ ರವಿ ವ್ಯಾಖ್ಯಾನ ಮಾಡಿದ್ದಾರೆ. ಸಚಿವರಿಗೆ ಬುದ್ಧಿ ಭ್ರಮಣೆ ಆಗಿದೆ, ವಜಾ ಮಾಡಿ ಅಂತ ಹೇಳಿ ಅಶ್ವಥ್ ನಾರಾಯಣ ಗುಡುಗಿದ್ದಾರೆ. ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಪದೇ ಪದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದು ಅದು ವಿವಾದದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅದರ ವಿರುದ್ಧ ಬಿಜೆಪಿಯ ನಾಯಕರುಗಳು ಮುಗಿಬಿದ್ದಿದ್ದಾರೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ, ಹಂಗ ಬಯಸ್ಬಾರ್ದು. ಶಿವಾನಂದ ಪಾಟೀಲ್ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಕೃಷ್ಣಾ ನದಿ ನೀರು ಫ್ರೀಯಾಗಿ ಸಿಗುತ್ತೆ, ಕರೆಂಟ್ ಫ್ರೀಯಾಗಿ ಸಿಗುತ್ತೆ, ವಿದ್ಯುತ್ ಫ್ರೀಯಾಗಿ ಸಿಗುತ್ತೆ, ಬರಗಾಲ ಬರಲಿ ದುಡ್ಡು ಬರ್ತೈತೆ ಅಂತ ಕಾಯ್ತಾರೆ ಅಂತ ಹೇಳೋದು. ಇಂಥ ರೈತರ ಬಗ್ಗೆ ಈ ಥರದ ಕೆಟ್ಟ ಪದಗಳನ್ನು, ಹೀನಾಯ ಪದಗಳನ್ನು ಬಳಸುವಂಥದ್ದು ಇಡೀ ರೈತ ಸಮುದಾಯಕ್ಕೆ ಮಾಡಿದಂಥ ದ್ರೋಹ ಇದು. ಇದನ್ನು ನಾನು ಖಂಡಿಸ್ತೀನಿ. ಇಂಥ ಸಚಿವರನ್ನು ಕ್ಯಾಬಿನೆಟ್ಟಲ್ಲಿ ಇಟ್ಕೊಳೋ ಅಂಥದ್ದೇ ದೊಡ್ಡ ಅಪರಾಧ. ಅವ್ರನ್ನ ಕೂಡಲೇ ರಾಜೀನಾಮೆ ತಗೊಬೇಕು ಅಂತ ಮುಖ್ಯಮಂತ್ರಿಗೆ ಆಹಾರ ಮಾಡ್ತಾರೆ. ರೈತರನ್ನು ಕಾಮಾಲೆ ಕಣ್ಣಿಂದ ನೋಡ್ತಾ ಇದ್ದಾರೆ ಇವರು. ಈ ಥರದ ಮಂತ್ರಿಗಳು ಈ ಥರ ಅವೇಳನ ಮಾಡಿದ್ರೆ ಏನು ರೈತರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ರೈತರಿಗೆ ಒಂದು ರೀತಿ ದ್ರೋಹ ಬಗೆತಾ ಇರುವಂಥ ಕೆಟ್ಟ ಸರ್ಕಾರ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ರೈತರನ್ನ ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಮತ್ತೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನು ಹೇಳಿ, ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಿ, ಏನು ಮುಳುಗೋಗೋದಿಲ್ಲ. ಆದರೆ ನಿಮ್ಮ ಮಂತ್ರಿಗಳ ಹೇಳಿಕೆ, ಈ ಸರ್ಕಾರದ ಧೋರಣೆ, ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ ರೈತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ಶಿವಾನಂದ ಪಾಟೀಲ್ರು ಹಿರಿಯ ಅನುಭವಿ ಶಾಸಕರು ಮತ್ತು ಮಂತ್ರಿ. ಅವ್ರ ಬಾಯಿನಲ್ಲಿ ಬರ್ತಿರೋ ಮಾತುಗಳು ಸಹನೀಯವಲ್ಲ. ಅವರು ರೈತರು ಬರಗಾಲಕ್ಕೆ ಕಾಯ್ತಾರೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಇಡೀ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಆ ಪಾಪಕ್ಕೆ ಕಾಂಗ್ರೆಸ್ ಹೊಣೆ ಆಗಬೇಕಾಗತ್ತೆ. ಇದು ಬಹುಶಃ ಅಧಿಕಾರದ ಅಹಂಕಾರದ ಒಂದು ಭಾವನೆ ಅವರಲ್ಲಿ ಮಾತಾಡಿಸ್ತಾ ಇದೆ. ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಅಹಂಕಾರದಿಂದ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಳ್ತಾರಂತೆ. ಬಹುಶಃ ಈಗ ಇವರಿಗೆ ಶಿವಾನಂದ ಪಾಟೀಲ್ರಿಗೆ ಆಗಿರೋದು ಕೂಡ ಅಧಿಕಾರದ ಮದ, ಅಹಂಕಾರ. ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ, ಮದ ನೀವೇ ಇಳಿಸ್ತೀರೋ ಅಥವಾ ಜನನೇ ನಿಮ್ಮನ್ನೂ ಸೇರಿಸಿ ಇಳಿಸ್ಬೇಕು. ರೈತರಿಗೆ ಅವಮಾನ ಮಾಡ್ತಿದ್ದಾರೆ. ಇವ್ರು ಏನು ಅನ್ಕೊಂಡಿದ್ದಾರೆ, ಏನೋ ದರ್ಬಾರ್ ಮಾಡ್ತಾ ಇದ್ದೀನಿ, ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದೀವಿ ಅಂತ ಅನ್ನೋಂಥ ಮನೋಭಾವನೆಯಲ್ಲಿ ದುರಾಂಕಾರದ ಮಾತುಗಳನ್ನ ಬಾರಿನೂ ಹೇಳ್ತಾ ಇದ್ದಾರೆ. ರೈತ ಎಲ್ಲರಿಗೂ ಕೊಡೋನು. ಇಂಥ ಅನ್ನದಾತ ಪ್ರಕೃತಿ ವಿಕೋಪ ಬರಲಿ ಅಂತ ಬಯಸುವಂತನಲ್ಲ. ಯಾವ ಕಾರಣದಲ್ಲೂ ಈ ಮಂತ್ರಿ ಮಂಡಲದಲ್ಲಿ ಮುಂದುವರಿಬಾರ್ದು. ಕಾಂಗ್ರೆಸ್ ಪಕ್ಷ ಇದನ್ನು ಅನುಮೋದಿಸುತ್ತಾ ಅಂತ ಕೇಳಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ರು. ಅವ್ರಿಗೆ ಏನಾಗಿದೆಯೋ, ಬುದ್ಧಿ ಭ್ರಮೆ ಆಗಿದೆಯೋ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ, ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಒಟ್ಟು ಇವರು ಇಡೀ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಅವಮಾನ. ಸನ್ಮಾನ್ಯ ಶಿವಾನಂದ ಪಾಟೀಲ್, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಈ ರೀತಿಯ ಹೇಳಿಕೆ ಇದೇ ಮೊದಲಲ್ಲ. ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ದು ಇವರೇ. ಬರಗಾಲ ಬಂದರೆ ರೈತರು ಸಾಲ ಮನ್ನಾದ ನಿರೀಕ್ಷೆಯಲ್ಲಿ ಇರ್ತಾರೆ ಅಂತ ಈಗ ಹೇಳಿದ್ದು ಇವರೇ. ಈ ಹಿಂದೆ ಹೈದರಾಬಾದ್ನ ಮದುವೆಯೊಂದರಲ್ಲಿ ಕ್ಯಾಶ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಏನು ಸರ್ ಬರಗಾಲ ಇದೆ, ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲಿ ಬರಗಾಲ ಇದ್ದರೆ ನಾವು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅಂತ ಏನಾದರೂ ಇದೆಯಾ ಅಂಥೇಳಿ ದುರಹಂಕಾರದ ಮಾತುಗಳನ್ನು ಆಡಿದ್ದು ಕೂಡ ಇದೇ ಶಿವಾನಂದ ಪಾಟೀಲ್ ಅವರು. ಪದೇ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ? ಏನು ಮಾತನಾಡ್ತಾ ಇದ್ದೀನಿ ಅನ್ನುವಂತಹ ಅರಿವು ಹಾಗಾದರೆ ಮಾನ್ಯ ಸಚಿವರಿಗಿಲ್ವಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ.